ಅಮೆರಿಕದಲ್ಲಿ ಏನು ಸಂಭವಿಸ್ತಾ ಇರೋದು? January 7 ಕ್ಯಾಲಿಫೋರ್ನಿಯಾ ಲಾಸ್ ಆಂಜಲ್ಸ್ ನಗರದಲ್ಲಿ ಇಡೀ ಮನೆ ಹೊತ್ತಿ ಉರಿಯುವ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಕಾಡ್ಗಿಚ್ಚಿನಿಂದ 1.5 ಲಕ್ಷ ಮನೆ, ಮಠ, ಲಕ್ಷರಿ ಕಾರು, ಸಾಧಾರಣ ಮನುಷ್ಯನಿಂದ ಹಿಡಿದು ಕೋಟ್ಯಾಧೀಶ್ವರನು ತನ್ನ ಎಲ್ಲಾ ಸಂಪತ್ತುಗಳನ್ನು ನಷ್ಟಪಟ್ಟು ತನ್ನ ಜೀವಕ್ಕೋಸ್ಕರ ಓಡಿ ಹೋಗುವ ಪಾರಾಗುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇಷ್ಟು ಭಯಾನಕ ಘಟನೆ ನಡೆಯುವಾಗಲೂ ಕೂಡ ಆ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕರ್ಮ ಇಸ್ ರಿಟರ್ನ್ ಅಂತ ಕೆಲವು ಮಂದಿ ಕಮೆಂಟ್ ಮಾಡಿರೋದು. ಇಷ್ಟೊಂದು ಕೋಪ ಅಮೆರಿಕದ ಮೇಲೆ ಯಾಕೆ? ಕರ್ಮ ಇಸ್ ರಿಟರ್ನ್ ಅಂತ ಯಾಕೆ ಜಾಸ್ತಿಯಾಗಿ ಕಮೆಂಟ್ ಹಾಕ್ತಾ ಇರೋದು? ಇದಕ್ಕೆಲ್ಲ ಕಾರಣ ಗಾಜಾದಲ್ಲಿ ಆಗಿರುವಂತಹ ಎಂತಹ ಮನುಷ್ಯರನ್ನ ಹೃದಯ ಚುರುಕಿಸುವ ಘಟನೆಗಳು. ಪುಟ್ಟ ಪುಟ್ಟ ಕಂದಮಗಳ ಕೈಗಳು ತನ್ನ ಪ್ರಾಣಕ್ಕೋಸ್ಕರ ಕೂಗಾಡ್ತಾ ಇರೋ ಕಂದಮಗಳ ಹನು, ತನ್ನ ಪುಟ್ಟ ಕಂದಮಗಳನ್ನ ಕಾಪಾಡೋಕೋಸ್ಕರ ಆ ತಾಯಿಯಂದಿರ ಅಲಲು ಹೆಲ್ಪ್ ಮೀ ಅನ್ನೋ ಶಬ್ದಗಳು ಇನ್ನೂ ಕೂಡ ನಮ್ಮ ಕಿವಿಯಲ್ಲಿ ಕಣ್ಣ ಮುಂದೆ ಹಾಗೇನೆ ಇದೆ. ಇಷ್ಟೆಲ್ಲ ಕೋಪ ಯಾಕೆ ಅಂದ್ರೆ, ಗಾಜಾ ಪ್ಯಾಲೆಸ್ಟೈನ್ ಆಕ್ರಮಿಸೋಕೆ ಇಸ್ರೇಲ್ ಪ್ರಯತ್ನ ಪಡುತ್ತಿರುವಾಗ ಇಸ್ರೇಲ್ಗೆ $8 ಬಿಲಿಯನ್ ಕೊಟ್ಟು ಸಹಾಯ ಮಾಡಿದ ಅಮೆರಿಕ. ಇವತ್ತು ಕಾಡ್ಗಿಚ್ಚು ಬೆಂಕಿಯುರಿಯುತ್ತದಲ್ಲಿ ಅಮೆರಿಕಾಗೆ ನಷ್ಟಪಟ್ಟಿದ್ದು $800 ಬಿಲಿಯನ್. ಮನುಷ್ಯನಿಗೆ ದೇವರು ಎಲ್ಲಾನು ಕೂಡ ಕೊಡ್ತಾನೆ, ಅಧಿಕಾರ, ಹಣ ಅಂತ ಕೈಯಲ್ಲಿದ್ರೆ ತನ್ನನ್ನು ಯಾರಿಗೂ ಏನು ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರ. ಏನೊಬ್ಬ ಸೃಷ್ಟಿಕರ್ತ ಎಲ್ಲ ನೋಡುವವನಿದ್ದಾನೆ ಅನ್ನೋದು ಮರೆತಿರ್ತಾನೆ. ಗಾಜಾ, ಅಮೆರಿಕ, ಇಸ್ರೇಲ್ ಇದು ಯಾವುದೇ ಆಗಿರಲಿ, ಎಲ್ಲರ ಪ್ರಾಣ, ನೋವು, ನಷ್ಟಗಳು ಎಲ್ಲಾನು ಒಂದೇ ಆಗಿರುತ್ತೆ.